ನಾಲ್ಕೈದು ದಿನಗಳಿಂದ ಗೃಹಲಕ್ಷ್ಮಿ ಹಣದ್ದೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಕೊಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸುದ್ದಿ ಆಗ್ತಿದೆ. ಆದ್ರೆ ಯಾರಿಗೂ ಆತಂಕ ಬೇಡ. ಸರ್ಕಾರ ಮೇ ತಿಂಗಳವರೆಗೂ ಕೊಡಬೇಕಿರೋ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟಿದೆ. ಗೃಹ ಜ್ಯೋತಿ ಹೆಸರಲ್ಲಿ ಫ್ರೀ ಕರೆಂಟು ಕೂಡ ಸಿಗ್ತಿದೆ. ಆದ್ರೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬೇಕಾದ್ರೆ, ಫ್ರೀ ಕರೆಂಟ್ ಬೇಕಾದ್ರೆ ಹೊಸದಾಗಿ ಅರ್ಜಿಯನ್ನ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂತು. ಅದೇ ಗ್ಯಾರಂಟಿಗಳು 3 ವರ್ಷವನ್ನು ಕೂಡ ಪೂರೈಸಿದೆ. ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಹಾಕಲು ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರದ ಬೊಕ್ಕಸಕ್ಕೆ ಈ 2 ಯೋಜನೆಗಳೇ ಹೆಚ್ಚು ಭಾರ ಆಗಿದೆ. ಆದ್ರೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಬಡವರಿಗೆ, ಮಧ್ಯಮ ವರ್ಗದವರಿಗೆ. ಅದನ್ನ ಬಿಟ್ಟು ತೆರಿಗೆ ಕಟ್ಟೋರು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರೆ. ಅಂಗಡಿಗಳು, ಫ್ಯಾಕ್ಟರಿಗಳಿಗೂ ಕೂಡ ಫ್ರೀ ಕರೆಂಟ್ ಹೋಗ್ತಾ ಇದೆ. ಅಂಥವರಿಗೆ ಕಡಿವಾಣ ಹಾಕೋದಕ್ಕೆ ಪರಿಷ್ಕರಣೆ ಅಂತ ಸರ್ಕಾರ ಹೇಳ್ತಾ ಇದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಮತ್ತೆ ಹೊಸದಾಗಿ ಅರ್ಜಿ ಹಾಕೋದು ಹೇಗೆ? ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು? ಏನೇನು ದಾಖಲೆಗಳನ್ನ ಕೊಡಬೇಕು? ಸರ್ಕಾರ ಹೊಸ ರೂಲ್ಸ್ಗಳನ್ನ ತಂದಿದ್ಯಾ ಅನ್ನೋ ಗೊಂದಲಗಳು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿದೆ. ಆದ್ರೆ ನಾವು ಹೇಳಿದಂತೆ ಅರ್ಜಿ ಹಾಕಿದ್ರೆ, ನೀವು ನಿಜಕ್ಕೂ ಕೂಡ ಅರ್ಹರಾಗಿದ್ರೆ ಈ 2 ಗ್ಯಾರಂಟಿಗಳು ನಿಮಗೆ ಸಿಗುತ್ತೆ. ಇನ್ನೊಂದು ವಾರದೊಳಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹೊಸ ಅರ್ಜಿಗಳನ್ನ ಆಹ್ವಾನ ಮಾಡ್ತಾರೆ. ಸರ್ಕಾರದಿಂದಲೇ ಅರ್ಜಿ ಆಹ್ವಾನಿಸುವುದು. ನಿಮ್ಮ ಹತ್ರ BPL ಕಾರ್ಡ್ ಅಥವಾ APL ಕಾರ್ಡ್ ಇರಬೇಕಾಗತ್ತೆ. ಈ ಕಾರ್ಡ್ಗಳನ್ನ ಬಳಸಿಕೊಂಡು ನೀವು ಅರ್ಜಿಯನ್ನ ಹಾಕಬೇಕಾಗತ್ತೆ. ಒಂದು APL ಅಥವಾ BPL ಕಾರ್ಡ್. ರೇಷನ್ ಕಾರ್ಡ್ನಲ್ಲಿ ಮನೆ ಯಜಮಾನಿ ಹೆಸರು ಕೂಡ ಇರಬೇಕಾಗತ್ತೆ. ಪ್ರಮುಖವಾಗಿ ಯಜಮಾನಿಯ ಹೆಸರು. ಇನ್ನು 3ನೇದ್ದು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, ಈ ವಿವರವನ್ನು ಕೂಡ ಕೊಡಬೇಕಾಗತ್ತೆ. ಈ ಅಪ್ಲಿಕೇಶನ್ ಅನ್ನ ಹಾಕುವ ಸಂದರ್ಭದಲ್ಲಿ ಬ್ಯಾಂಕ್ ಖಾತೆಗೆ ಆಧಾರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. IT GST ಕಟ್ತಾ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. FD ಇಟ್ಟಿದ್ರೆ ಅಥವಾ IT ರಿಟರ್ನ್ಸ್ ಕಟ್ತಾ ಇದ್ರೆ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಹಣವನ್ನ ಕಟ್ತಾ ಇದ್ರೆ, ಈ ಸಲ ಬಯೋಮೆಟ್ರಿಕ್ ಅಂದ್ರೆ ಥಂಬ್ ಕೊಡಬೇಕಾಗತ್ತೆ. ಮುಖ ಚೆಹರೆ ದೃಢೀಕರಣ ಕೂಡ ಇರುತ್ತೆ. ಹೇಗೆ ಯಾವ ರೀತಿಯಾಗಿ ಈ ಆಧಾರ್ ಕಾರ್ಡ್ಗಳನ್ನ ಮಾಡುವಾಗ ಪ್ರಿಂಟ್ಗಳನ್ನ ತೆಗೆದುಕೊಳ್ತಾರೆ, ಆ ರೀತಿಯಾಗಿ ಈಗಲೂ ಕೂಡ ಮಾಡಲಾಗುತ್ತೆ. ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದೆ. ಹೆಚ್ಚುವರಿಯಾಗಿ ಸೇವಾ ಸಿಂಧು ಗ್ಯಾರಂಟಿ ಆನ್ಲೈನ್ ಪೋರ್ಟಲ್ನಲ್ಲಿ ಹಾಕಬಹುದು. ಅಂದ್ರೆ ಎಲ್ಲೆಲ್ಲಿ ಹಾಕಬಹುದು ಅಂತ. ಇಲ್ದಿದ್ರೆ ಬೆಂಗಳೂರು 1 ಅಥವಾ ಕರ್ನಾಟಕ 1 ಗ್ರಾಮ 1 ಕಚೇರಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ಅಲ್ಲಿರುವಂತ ಸಿಬ್ಬಂದಿಗಳಿಗೆ ನಿಮ್ಮ ದಾಖಲೆಗಳನ್ನ ಕೊಟ್ಟು ಅದನ್ನ ಪರಿಶೀಲಿಸಿ ಅನಂತರದಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಸರ್ಕಾರ ಹೊಸ ಅರ್ಜಿಗೆ ಇನ್ನೂ ಆಹ್ವಾನಿಸಿಲ್ಲ. ಇನ್ನೊಂದು 3-4 ದಿನ, ಬಹುತೇಕವಾಗಿ 1 ವಾರಗಳ ಕಾಲ ಟೈಮ್ ಇದೆ ಅಂತ ಅನಿಸುತ್ತೆ. 1 ವಾರಗಳ ಒಳಗೆ ಸರ್ಕಾರ ಅಧಿಕೃತವಾಗಿ ಅರ್ಜಿಯನ್ನ ಆಹ್ವಾನ ಮಾಡುತ್ತೆ. ಇನ್ನೊಂದು ವಾರದೊಳಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಹೊಸ ಅರ್ಜಿಗಳ ಆಹ್ವಾನ ಆಗುತ್ತೆ ಸರ್ಕಾರದಿಂದಲೇ. ಇನ್ನೊಂದು ವಾರದೊಳಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಹೊಸ ಅರ್ಜಿಗಳನ್ನ ಆಹ್ವಾನ ಮಾಡಲಾಗುತ್ತೆ. ಸರ್ಕಾರದಿಂದಲೇ ಅರ್ಜಿ ಆಹ್ವಾನಿಸೋದು. ಆದ್ರೆ ತಡ ಆದ್ರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಣ ಮತ್ತು ಫ್ರೀ ಕರೆಂಟ್ ಹೇಗೆ ಈಗ ಸಿಗ್ತಾ ಇದೆ, ಸಿಗುತ್ತೆ, ಭಯ ಬೇಡ. ಸರ್ಕಾರ ಹೊಸ ಅರ್ಜಿಯನ್ನ ಆಹ್ವಾನ ಮಾಡ್ತಾ ಇದೆ. ಆದ್ರೆ ಗೃಹಲಕ್ಷ್ಮಿಯರು ಮಾತ್ರ ಸರ್ಕಾರದ ನಿರ್ಧಾರವೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ಕಟ್ಟೋರ ಹೆಸರು, ವಿಳಾಸ ಸಿಕ್ಕಿದೆಯಲ್ಲ, ಅವರಿಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿಯನ್ನು ಕೊಡಬೇಡಿ. ಯಾರು ಅನರ್ಹರಿದ್ದಾರೋ ಅವರನ್ನ ಪತ್ತೆ ಹಚ್ಚಲಿ. ಹೊಸದಾಗಿ ಅರ್ಜಿ ಸಲ್ಲಿಸೋದ್ರಿಂದ ಹಣ ಬರೋದು ಮತ್ತಷ್ಟು ವಿಳಂಬ ಆಗ್ಬಿಡುತ್ತೆ. ಈಗಾಗಲೇ ಅನೇಕರಿಗೆ 3-4 ತಿಂಗಳಿಂದ ಸರಿಯಾಗಿ ಹಣನೇ ಬಂದಿಲ್ಲ. ಈಗ ಮತ್ತೆ ಅರ್ಜಿ ಹಾಕಿ ಅಂದ್ರೆ 5-6 ತಿಂಗಳಾದ್ರೂ ಕೂಡ ಹಣ ಬರೋದಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮೊದಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಈಗ ಮತ್ತೆ ಹೊಸ್ದಾಗ ಮಾಡಸಂದ್ರೆ ನಮ್ಗೆ ಭಾಳ ಲೇಟ್ ಆಗ್ತೈತಿ. ಈಗ ಹೆಂಗೈತಿ, ಮೊದಲ ಇದ್ದಿದ್ದೆ ಅದ್ರ ಮೇಲೆ ಕೊಟ್ಟಿದ್ರೆ ಭಾಳ ಚಲೋ ಆಗ್ತೈತಿ. ಈಗ ನಾವು ಬೇರೆ ಕಡೆ ಮತ್ತೆ ಈಗ ಅಪ್ಲಿಕೇಶನ್ ಹಾಕ್ಬೇಕು, ಓಡಾಡ್ಬೇಕ್ರಿ. ಇದು ಏನು ಹೆಂಗೆ ನಡ್ದೈತಿ ಹಂಗೆ ನಡಿಬೇಕು. ಕಿಮಾನ್ 5 ವರ್ಷರ ಇದು ಕಂಟಿನ್ಯೂ ಆಗ್ಬೇಕು. ಮೊದಲಿನ ಹಂಗೆ ಬರ್ಬೇಕ್ರಿ. ಯಾಕಂದ್ರೆ ಅರ್ಜಿ ಹಾಕಂದ್ರೆ ರಿಪೀಟ್ ನಮಗೆ ಹಾಕ್ಲಕ್ ಆಗಲ್ರಿ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು. 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ ಈಗ ಮತ್ತೆ ಕರೆಂಟ್. ನಮಗೆ ವಯಸ್ಸಾದವ್ರಿಗೆ ಹೋಗ್ಲಕ್ಕೆ ಆಗಂಗಿಲ್ಲ ರೀ. ನೀವು ಇದು ಮಾಡ್ರಿ, ಫಾರ್ಮ್ ಹಾಕ್ರಿ, ಫಿಲಪ್ ಮಾಡ್ರಿ, ಅವೆಲ್ಲ ಫಿಲಪ್ ಮಾಡ್ಲಕ್ಕೆ ಆಗಲ್ರಿ ನಮಗೆ. ಈಗ ಅರ್ಜಿ ಹಾಕಂತಾರಿ, ನಮ್ಮ ಕೈಲಿ ಆಗಲ್ರಿ ತಿರ್ಗಾಡೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾವ್ರಿ ತಿಳಿಯಲ್ಲ, ಏನಿಲ್ಲ. ಸಾಲಿ ಕಲಿಯರ್ದವ್ರು ಇದ್ದಿದ್ದೇವೆ ನಾವು. ಎಲ್ಲಂತ ಹೋಗ್ಬೇಕ್ರಿ ಗೊತ್ತಾಗೋದಿಲ್ಲ ನಮ್ಗೆ.
ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದೆ. ಹೆಚ್ಚುವರಿಯಾಗಿ ಸೋರಿಕೆ ಆಗ್ತಾ ಇರುವಂತಹ ಹಣವನ್ನ ತಡೆಯೋಕೆ ಈಗ ಹೊಸದಾಗಿ ಅರ್ಜಿಯನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳು ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ತಾ ಇರೋದಕ್ಕೆ ಕಾರಣ ಬೊಕ್ಕಸ ಖಾಲಿಯಾಗಿದೆ ಸರ್ಕಾರದಲ್ಲಿ, ಸರ್ಕಾರ ದಿವಾಳಿಯಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಗ್ಯಾರಂಟಿಗಳನ್ನ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ಇವತ್ತೇನೋ ಭಾಳ ಸುಧಾರಣೆ ಮಾಡ್ತೇವೆ ಅಂತೇಳಿ ಇವತ್ತು ಲಕ್ಷ ಫಲಾನುಭವಿಗಳನ್ನು ಕಡಿತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಭಾಳ ನೋವಿನ ಸಂಗತಿ ಅಂತ ಹೇಳಿದ್ರೆ 77,000 ಜನ ಸತ್ತಂಥವ್ರಿಗೆ ದುಡ್ಡು ಹೋಗಿದೆ ಅಂತಕ್ಕಂಥ ಮೊದಲನೇ ಮಾಹಿತಿ ಸಿಕ್ತು. ಆದರೆ ಗೊತ್ತಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಬೇಕಾದ್ದು ಧರ್ಮ ಮತ್ತು ನಮ್ಮ ಕಾರ್ಯ. ಅಲ್ಲಿ ಎಲ್ಲಿ ಅನ್ಯಾಯ ಆಗ್ತಾಯಿದೆ ಅದು ಸರಿಪಡಿಸ್ಕೊಂಡು ಕಾರ್ಯಕ್ರಮ ನಿಲ್ಲಿಸೋದಿಲ್ಲ, ಅದರ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡೋದು ತಪ್ಪಲ್ಲ, ಆದರೆ ಕಳೆದ ವರ್ಷ ಅನ್ನಭಾಗ್ಯ ಯೋಜನೆ ಸಮಸ್ಯೆ ಆಯಿತು. ಆಗ BPL ಕಾರ್ಡ್ಗಳ ಪರಿಷ್ಕರಣೆ ಮಾಡಿತ್ತು. ಅರ್ಹತೆ ಇದ್ದವರನ್ನು ಕಿತ್ತಾಕಿ ಅಲೆದಾಡಿಸಿದ್ದು ಕಣ್ಣೆದುರೇ ಇದೆ. ಅಂಥ ತಪ್ಪುಗಳು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯಲ್ಲಿ ಆಗಬಾರ್ದು ಅನ್ನೋದಷ್ಟೇ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ.